ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಖುಷ್ಮನಿ ಮಲ್ಟಿ ಕ್ರಿಯೇಷನ್ಸ್. ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಗ್ರೀನ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಗ್ರೀನ್ ಪಲಾವ್ಗೆ ಏನೇನು ಬೇಕು ಅನ್ನೋ ಇಂಗ್ರೀಡಿಯೆಂಟ್ಸ್ನ ನಾವು ನೋಡೋಣ. ಈಗ ನಾನು ಮೊದಲಿಗೆ ಜಾರಿಗೆ ಏನೇನು ಹಾಕ್ಕೊಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಜಾರಿಗೆ ಚಕ್ಕೆ ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ, ಯಾಕಂದರೆ ಒಗ್ಗರಣೆಗೂ ಹಾಕ್ತೀನಿ, ಅದರಿಂದ ಇಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು 3 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ನಾವು ಖಾರ ಕಡಿಮೆ ತಿನ್ನೋದ್ರಿಂದ 3 ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ಮತ್ತು ನಾನು ದೊಡ್ಡದೊಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಶುಂಠಿ, 1 ಕೈ ಹಿಡಿಯಷ್ಟು ಪುದೀನ, 1 ಕೈ ಹಿಡಿಯಷ್ಟು ಕೊತ್ತಂಬರಿ, 2 ಚೆನ್ನಾಗಿ ವಾಶ್ ಮಾಡಿ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ನೀರು ರುಬ್ಕೊಳೋದಕ್ಕೆ. ಈಗ ಇದನ್ನು ನಾನು ಜಾರ್ಗೆ ಹಾಕ್ಕೊತೀನಿ, ರುಬ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಫುಲ್ಲು ಗ್ರೀನಾಗಿರುತ್ತೆ. ಮತ್ತು ಈಗ ಫ್ರೆಂಡ್ಸ್, ನಮಗೆ ಒಗ್ಗರಣೆಗೆ ಬೇಕಾಗಿರೋ ಅಂಥ ಐಟಮ್ ಏನಪ್ಪ ಅಂತಂದರೆ 2 ಈರುಳ್ಳಿ, ಚಕ್ಕೆ ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಬೇ ಲೀಫು, ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ ಎರಡೂ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಮಿಕ್ಸ್ ವೆಜಿಟೇಬಲ್ ಅಂತ ಹೇಳಿ ನಾನು ಎಲ್ಲ ಸ್ವಲ್ಪ ತೊಗೊಂಡು ಮಿಕ್ಸ್ ವೆಜಿಟೇಬಲ್ ತೊಗೊಂಡಿದ್ದೀನಿ. ನಿಮಗೆ ಯಾವ ವೆಜಿಟೇಬಲ್ ಬೇಕು ಅಂತಂದರೂ ಅದನ್ನು ತೊಗೊಳ್ಬೋದು. ಮತ್ತು ಇಲ್ಲಿ ಅಕ್ಕಿನ ನಾನು 1.5 ಗ್ಲಾಸಷ್ಟು ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ತುಪ್ಪ, ಮತ್ತು ಸ್ವಲ್ಪ ಎಣ್ಣೆ. ಈಗ ಬನ್ನಿ ಫ್ರೆಂಡ್ಸ್, ನಾವು ಇದನ್ನು ಕುಕ್ಕರಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ನಾನು ಇಲ್ಲಿ ದೊಡ್ಡದೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಅದಕ್ಕೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಇದಕ್ಕೆ ನಾನು ಈ ಎಣ್ಣೆ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. 2 ಮಿಕ್ಸ್ ಮಾಡಿದ್ದೀನಿ. ಅದೊಂಥರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಜೊತೆ ತುಪ್ಪ ಹಾಕೋದ್ರಿಂದ. ಈಗ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕಾದ್ಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತು ಇದು ಈಗ ಚೆನ್ನಾಗಿ ಕಾದಿದೆ ಕೂಡ. ಈಗ ಕಾದ್ಮೇಲೆ ನಾನು ಏನು ಮಸಾಲೆ ಐಟಮ್ ಇಟ್ಕೊಂಡಿದ್ದೀನೋ, ಚಕ್ಕೆ ಲವಂಗ, ಬೇ ಲೀಫು, ಮರಾಠಿ ಮೊಗ್ಗು, ಏಲಕ್ಕಿ ಎಲ್ಲನೂ ನಾನು ಈಗ ಎಣ್ಣೆ ಒಳಗಡೆ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಪಕ್ಕ ಅನ್ನೋ ಥರ ಆದಮೇಲೆ ಆಗೋ ಥರ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಸ್ಮೆಲ್ಲು ಚೆನ್ನಾಗಿ ನಮಗೆ ಪಲಾವ್ ಒಳಗಡೆ ಮಿಕ್ಸ್ ಆಗಿರುತ್ತೆ. ಅದ್ರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಬೇಕಂತಂದರೆ ನಾವು ತುಪ್ಪ ಹಾಕಿರೋದ್ರಿಂದ ಇದ್ರದ್ದು ಇನ್ನೂ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಆಗಿದೆ ಫ್ರೆಂಡ್ಸ್. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸಣ್ಣಗೆ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಸಹ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಫ್ರೆಂಡ್ಸ್, ನಾವು ಯಾವಾಗಲೂ ಏನಪ್ಪ ಅಂತಂದರೆ ಈಗ ರೆಡ್ ಕಲರು ಟೊಮೊಟೊ ಬಾತ್ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಇವೆಲ್ಲ ರೆಡ್ಡೇ ತಿಂದಿರ್ತೀವಿ. ಸ್ವಲ್ಪ ಡಿಫ್ರೆಂಟ್ ಆಗಬೇಕು ಅಂದಾಗ ನಾವು ಗ್ರೀನ್ ಕಲರ್ ಮಾಡ್ಕೋಬೋದು. ಬಟ್ ಗ್ರೀನ್ ಕಲರು ತುಂಬಾ ಟೇಸ್ಟಿ ಇರುತ್ತೆ. ಮಕ್ಳಿಗಂತೂ ಗ್ರೀನ್ ಕಲರಲ್ಲಿ ಮಾಡಿಕೊಟ್ಟಾಗ ಒಂಥರ ವೆರೈಟಿ ಆಗಿದೆ ಅಂತೇಳಿ ತುಂಬಾ ಇಷ್ಟಪಡ್ತಾರೆ. ನೋಡ್ಬೋದು ಫ್ರೆಂಡ್ಸ್, ಈಗ ಆನಿಯನ್ ರೆಡಿ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಕೂಡ. ಈಗ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಒಂದೆರಡು ಸರಿ ನಾವು ಆವಾಗವಾಗ ಸ್ವಲ್ಪ ಅದನ್ನು ತಿರುಗಿಸ್ಕೊತಾ ಇದ್ದಷ್ಟು ನೋಡ್ಬೋದು ಬೆಂದಿದೆ. ಇದಕ್ಕೆ ಸ್ವಲ್ಪ ನಾವು ಟೊಮೊಟೊ ಬಾತ್ಗೆ, ಪಲಾವ್ಗೆ ಏನೇ ಇದ್ದರೂ ಮೊಸರು ಬಜ್ಜಿ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಮೊಸರು ಬಜ್ಜಿ ಸಹ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಈಗ ನಾನು ಇದ್ರ ಜೊತೆಗೆ ಕೊತ್ತಂಬರಿ ಪುದೀನ ಏನು ಕಟ್ ಮಾಡಿಕೊಂಡಿದ್ದೀನೋ ಅದನ್ನು ಸಹ ಹಾಕ್ತಾಯಿದ್ದೀನಿ. ಈಗ ನಾವು ಆನಿಯನ್ ಜೊತೆನೇ ಈ ಕೊತ್ತಂಬರಿ ಪುದೀನ ಫ್ರೈ ಮಾಡೋದ್ರಿಂದ ಅದು ಫ್ಲೇವರ್ ಸಹ ತುಂಬ ಚೆನ್ನಾಗಿ ಕೊಡುತ್ತೆ. ಮತ್ತು ಸ್ವಲ್ಪ ಟೇಸ್ಟು ಕೂಡ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಆದ್ದರಿಂದ ನಾನು ಯಾವತ್ತೂ ನಾನ್ ವೆಜ್ಜು ಮತ್ತು ಮಸಾಲೆ ಐಟಮ್ ಮಾಡಿದಾಗ ನಾನು ಈರುಳ್ಳಿ ಜೊತೆನೇ ಕೊತ್ತಂಬರಿ ಪುದೀನ ಸಹ ಹಾಕ್ಕೊತೀನಿ. ಈಗ ನಾನು ಅರಿಶಿನ ಸಹ ಹಾಕಿದ್ದೀನಿ. ಅರಿಶಿನ ಏನಕ್ಕೆ ಈರುಳ್ಳಿ ಜೊತೆನೇ ಹಾಕಿದ್ದೀನಿ ಅಂತಂದರೆ, ಈರುಳ್ಳಿ ಜೊತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಏನೇ ಒಂದು ವೆಜಿಟೇಬಲ್ ಹಾಕಿದಾಗ್ಲೂ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ವೆಜಿಟೇಬಲ್ಸ್ಗೆ. ಇನ್ ಕೇಸ್ ನಾವೇನಾದರೂ ವೆಜಿಟೇಬಲ್ ಮೇಲೆ ಹಾಕಿದಾಗ ಅದು ಅಲ್ಲಲ್ಲೇ ಸ್ಟ್ರಕ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಆನಿಯನ್ ಜೊತೆ ಹಾಕಿ ಇದು ಮಾಡ್ಕೊಂಡಿದ್ದೀನಿ ಟರ್ಮರಿಕ್ನ. ಈಗ ನಾನು ಏನು ಕಟ್ ಮಾಡಿಕೊಂಡಿದ್ದೀನೋ ಮಿಕ್ಸ್ ವೆಜಿಟೇಬಲ್ಸ್ನ ಹಾಕಿದ್ದೀನಿ, ನೋಡ್ಬೋದು. ಈಗ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ನೀರಿನ ಅಂಶ ಎಲ್ಲ ಸ್ವಲ್ಪ ಇರುತ್ತಲ್ಲ, ಅದು ಸ್ವಲ್ಪ ಡ್ರೈ ಆಗೋವರೆಗೂ ಅದನ್ನು ನಾವು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ಬೋದು ನೀವು, ಈಗ ಇದು ಆಗಿದೆ.
ಇದು ಕಂಪ್ಲೀಟಾಗಿ ಆಗಿದೆ ಅಂತ ನಮಗೆ ಗೊತ್ತಾಗ್ತಾ ಇದ್ದಂಗೆ ನಾನು ಏನು ರುಬ್ಬಿಟ್ಕೊಂಡಿದ್ದೀನೋ ಆ ಮಸಾಲೆನ ಈಗ ಇದ್ರ ಜೊತೆಗೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಗ್ರೀನ್ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇವತ್ತು ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈಗ ಸಹ ಇದನ್ನು ನಾನು ಮಸಾಲೆ ಆಗಿರೋದ್ರಿಂದ ಇದು ಸಹ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಕೊತ್ತಂಬರಿ ಪುದೀನ ಎಲ್ಲ ಹಸಿಗೆ ಹಾಕ್ಕೊಂಡಿರ್ತೀವಲ್ಲ, ಬೆಳ್ಳುಳ್ಳಿ ಶುಂಠಿ ಇದರ ಹಸಿ ರಾಸ್ಮೇಲೆ ಏನಿಲ್ಲ ಅದು ಕಂಪ್ಲೀಟಾಗಿ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡು ನೀರಿನ ಅಂಶ ಎಲ್ಲ ಬಿಟ್ಟಾದಮೇಲೆ ಬಿಡೋವರೆಗೂ ನಾವು ಆಗಿರುತ್ತೆ. ಈಗ ಸಹ ಇದನ್ನು ನಾನು ಮಸಾಲೆ ಆಗಿರೋದ್ರಿಂದ ಇದು ಸಹ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಕೊತ್ತಂಬರಿ ಪುದೀನ ಎಲ್ಲ ಹಸಿಗೆ ಹಾಕ್ಕೊಂಡಿರ್ತೀವಲ್ಲ, ಬೆಳ್ಳುಳ್ಳಿ ಶುಂಠಿ ಇದರ ಹಸಿ ರಾಸ್ಮೇಲೆ ಏನಿಲ್ಲ ಅದು ಕಂಪ್ಲೀಟಾಗಿ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡು ನೀರಿನ ಅಂಶ ಎಲ್ಲ ಬಿಟ್ಟಾದಮೇಲೆ ಬಿಡೋವರೆಗೂ ನಾವು ಇದೆ. ಇವತ್ತು ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈಗ ಸಹ ಇದನ್ನು ನಾನು ಮಸಾಲೆ ಆಗಿರೋದ್ರಿಂದ ಇದು ಸಹ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಕೊತ್ತಂಬರಿ ಪುದೀನ ಎಲ್ಲ ಹಸಿಗೆ ಹಾಕ್ಕೊಂಡಿರ್ತೀವಲ್ಲ, ಬೆಳ್ಳುಳ್ಳಿ ಶುಂಠಿ ಇದರ ಹಸಿ ರಾಸ್ಮೇಲೆ ಏನಿಲ್ಲ ಅದು ಕಂಪ್ಲೀಟಾಗಿ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡು ನೀರಿನ ಅಂಶ ಎಲ್ಲ ಬಿಟ್ಟಾದಮೇಲೆ ಬಿಡೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀವು ರೈಸ್ ಎಷ್ಟು ತೊಗೊತೀರೋ ಅದರ ಮೇಲೆ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಶುಂಠಿ ನಿಮ್ಮ ಮಸಾಲೆ ಐಟಮ್ ರೆಡಿ ಮಾಡ್ಕೋಬೋದು. ಇಲ್ಲಿ ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಕುದೀತಿದೆ. ಈಗ ನಾವು ಕುದಿಯೋ ಟೈಮಲ್ಲೇ ಸಹ ಏನು ನಾವು ಎಣ್ಣೆ ತುಪ್ಪ ಹಾಕಿದೀವೋ ಅದೆಲ್ಲ ಮೇಲ್ಗಡೆನೇ ಬಿಟ್ಕೊಳುತ್ತೆ. ಆ ಮೇಲ್ಗಡೆ ಬಿಟ್ಕೊಳೋದ್ರಿಂದ ಅದು ಚೆನ್ನಾಗಿ ನಮಗೆ ಟೇಸ್ಟ್ ವೈಸ್ ಚೆನ್ನಾಗಿ ಸಿಗುತ್ತೆ. ನೋಡಿ, ಇವಾಗ ಅದು ಕ್ಲೀನಾಗಿ ಡ್ರೈ ಸಹ ಆಗಿದೆ. ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ. ಡ್ರೈ ಆದಮೇಲೆ ನಾನು ಏನು ನೆನೆಸಿಟ್ಕೊಂಡಿದ್ನೋ ಅಕ್ಕಿನ ಅದನ್ನು ಹೀಗೆ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು, ಈಗ ಅಕ್ಕಿ ಹಾಕ್ಕೊಂಡ್ಮೇಲೆ ನಾನು ಮಾಡಬೇಕು ಸ್ವಲ್ಪ ಮಸಾಲೆ ಐಟಮು ಕಡಿಮೆನೇ ಹಾಕಿರ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಈಗ ನಾನು ಇದು ಅಕ್ಕಿನ ಚೆನ್ನಾಗೆ ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಗ್ರೀನಿಶ್ ಆಗಿ ತುಂಬಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ಕಂಪ್ಲೀಟಾಗಿ ಆದಮೇಲೆ ನಮಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು, ಈಗ ನೀರು ಹಾಕಿದ ತಕ್ಷಣ ನಮಗೆ ಅದು ಇನ್ನೂ ಸ್ವಲ್ಪ ಕಲರು ಕ್ಲೀನಾಗಿ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಏನು ನೆನೆಸಿಟ್ಕೊಂಡಿದ್ನೋ ಅಕ್ಕಿಗೆ 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಕುಕ್ಕರ್ ಅಲ್ವಾ, ಅದಕ್ಕೆ 3 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಗ್ರೀನ್ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಟೇಸ್ಟಿ ಕೂಡ. ಕಲಿಸ್ಕೊಳ್ಳಿ, ಚೆನ್ನಾಗಿ ಕಲಿಸ್ಕೊಂಡು ಈಗ ಇದಕ್ಕೆ ನಾನು ಉಪ್ಪು ಹಾಕ್ತೀನಿ. ಈ ಅದಕ್ಕೆ ಬಂದಮೇಲೆ ನಾನು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಚೆನ್ನಾಗಿ ನಾನಿಲ್ಲಿ ಕಲ್ಲು ಉಪ್ಪನ್ನೇ ಸಹ ಬಳಸ್ತಾ ಇದ್ದೀನಿ. ನೀವು ಯಾವ ಉಪ್ಪು ಬೇಕಾದರೂ ಅದು ಬಳಸ್ಕೋಬೋದು. ನಾನಿಲ್ಲಿ ಕಲ್ಲುಪ್ಪನ್ನೇ ಬಳಸ್ತಾ ಇದ್ದೀನಿ. ಈಗ ಕಲ್ಲುಪ್ಪು ಹಾಕಿ ನಾನು ಚೆನ್ನಾಗೆ ಇದು ಒಂದು ಮರಳು ಬರಬೇಕು. ಅಂದರೆ ಕುದಿಯುತ್ತಲ್ಲ, ಆ ಕುದಿಯೋ ಟೈಮಲ್ಲಿ ನಾವು ಅದೇನು ಕುಕ್ಕರ್ ಮುಚ್ಚಳ ಇದೆಯೋ ಅದು ಹಾಕಿದಾಗ ನಮಗೆ ಮಸಾಲೆ ಕಂಪ್ಲೀಟಾಗಿ ಪಲಾವ್ ಜೊತೆ ಮಿಕ್ಸ್ ಆಗಿರುತ್ತೆ. ಇಲ್ಲಾಂತಂದರೆ ನಾವು ಡೈರೆಕ್ಟಾಗಿ ಈಗ ನೋಡಿ ಈ ಹದ ಇದ್ದಾಗ ನಾವೇನಾದರೂ ಪ್ಲೇಟ್ ಮುಚ್ಕೊಂಡ್ಬಿಟ್ರೆ ನಮಗೆ ಮಸಾಲೆ ಎಲ್ಲ ಮೇಲ್ಗಡೆನೇ ತೇಲ್ತಾ ಇರುತ್ತೆ. ಅದು ಕಂಪ್ಲೀಟಾಗಿ ಕೆಳಗಡೆ ಎಲ್ಲ ಏನಾಗೋಗಿರುತ್ತೆ, ರೈಸ್ ಎಲ್ಲ ಹಾಗಾಗಿ ಉಳ್ಕೊಂಬಿಟ್ಟಿರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಕ್ಲೀನಾಗಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು 1-2 ನಿಮಿಷ ಪ್ಲೇಟ್ ಮುಚ್ಚುತ್ತೀನಿ. ಯಾಕಂದರೆ ಆ ಕುದಿ ಬರಬೇಕು. ಆ ಕುದಿ ಬಂದಾದಮೇಲೆ ನೋಡಿ ಫ್ರೆಂಡ್ಸ್, ಈಗ ಈ ರೀತಿ ಬಂದಾಗ ನಾನು ಇದನ್ನು ಮತ್ತೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಆ ಮಸಾಲೆ ಎಲ್ಲ ಮಿಕ್ಸ್ ಮಾಡಾದಮೇಲೆ ನಾನು ಈಗ ಪ್ಲೇಟ್ ಮುಚ್ಚುತ್ತೀನಿ. ಈಗ ಪ್ಲೇಟ್ ಮುಚ್ಚಿ ಒಂದು ಕೂಗು ಕೂಗಿಸ್ತೀನಿ. ಒಂದು ಕೂಗು ಕೂಗಿಸಾದ್ಮೇಲೆ ನೋಡ್ಬೋದು ಫ್ರೆಂಡ್ಸ್, ಈಗ ಒಂದು ಕೂಗಾದಮೇಲೆ ಅದೇನಿದೆಯೋ ಅದು ಕಂಪ್ಲೀಟಾಗಿ ನನಗೆ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನೋಡ್ಬೋದು ಒಂದು ಕೂಗಾಯಿತು. ಅದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನು ಈಗ ಮುಚ್ಚಳ ತೆಗ್ದಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ನೀಟಾಗಿ ಯಾವುದೇ ರೀತಿ ಮೆತ್ತಗಾಗದೆ ಉದ್ರಾಗೆ ತುಂಬಾ ಚೆನ್ನಾಗಾಗಿದೆ. ಈಗ ನಾನು ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ನಿಮಗೆ ಇನ್ನೂ ಗ್ರೀನಿಶ್ ಆಗಬೇಕು ಅಂತಂದರೆ ಸ್ವಲ್ಪ ಕೊತ್ತಂಬರಿ ಪುದೀನ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಗ್ರೀನಿಶ್ ಆಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮೊಸರು ಬಜ್ಜಿ ತೊಗೊಂಡಿದ್ದೀನಿ. ನನಗೆ ಮೊಸರು ಬಜ್ಜಿ ಆಲ್ವೇಸ್ ಮೈ ಫೇವ್ರೇಟ್. ಸೊ ನಾನು ಅದು ನಾನ್ ವೆಜ್ಗಾಗಲಿ ಸ್ಪೈಸಿ ಐಟಮ್ಗಾಗಲಿ ಮಾಡ್ತಾನೆ ಇರ್ತೀನಿ. ಫ್ರೆಂಡ್ಸ್, ಇಷ್ಟ ಆದರೆ